ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀವಲ್ಲಿ, ಮೊನ್ನೆ ನೀನು ಹಬ್ಬಕ್ಕೆ ಮನೆಗೆ ಬಂದಾಗ ನಿನ್ನ ಜೊತೆ ಸರಿಯಾಗಿ ಮಾತಾಡೋದಕ್ಕೆ ಆಗಲಿಲ್ಲ. ನನಗಂತೂ ನೀನೇ ಈ ಮನೆ ಸೊಸೆ ಆಗಬೇಕಿತ್ತು ಅಂತ ಯಾವಾಗಲೂ ಅನಿಸ್ತಾ ಇರುತ್ತೆ. ನಮ್ಮ ಸುಬ್ಬು ಜೊತೆ ಅವಳು ನೋಡಿದ್ರೆ ನನ್ನ ಕರಳೆಲ್ಲ ಕಿತ್ತು ಬಂದಾಗತ್ತೆ. ಧನಲಕ್ಷ್ಮಿ ಅಕ್ಕ ಹೇಗಿದ್ರು ನನ್ನ ಕಡೆನೇ ಇದ್ದಾರೆ. ಇವರಿಂದ ಹೇಗಾದ್ರೂ ಮಾಡಿ ಅವ್ರ ಬಗ್ಗೆ ತಿಳ್ಕೊಬೇಕು. ಅಯ್ಯೋ ಅಕ್ಕ, ಅದನ್ನ ಬಿಟ್ಟು ಹಾಕಿ. ಅದೆಲ್ಲ ನನ್ನ ಹಣೆ ಬರ್ದಲ್ಲಿ ಬರ್ದಿಲ್ಲ. ಅಕ್ಕ, ನಿಮ್ಗೊಂದು ವಿಷಯ ಕೇಳ್ತೀನಿ. ಈ ಶ್ರಾವಣಿ ಮತ್ತೆ ಸುಬ್ಬು ಮಧ್ಯೆ ಹೇಗಿದೆ? ಅವ್ರಿಬ್ರ ಮಧ್ಯೆ ತುಂಬ ಪ್ರೀತಿ ಇದೆಯಾ? ಅಯ್ಯೋ, ಅದನ್ನೆಲ್ಲ ಏನು ಕೇಳ್ತೀಯಮ್ಮ. ಮೊದಲಾದ್ರೆ ನಮ್ಮ ಸುಬ್ಬು ಕೆಲಸ ಮುಗಿಸಿ ಮನೆಗೆ ಬಂದರೆ ಐಶು ಜೊತೆ ಆಟಾಡ್ತಿದ್ದ, ಇಲ್ಲಾಂದರೆ ನಮ್ಮೆಲ್ಲರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದ. ಆದರೆ ಈಗ 3 ಹೊತ್ತು ರೂಮಲ್ಲೇ ಇರ್ತಾನೆ. ಅದೇನು ಮಾತಾಡ್ತಾರೋ ಏನು ಬಿಡ್ತಾರೋ, ಯಾವಾಗಲೂ ರೂಮ್ ಒಳಗಡೆನೆ ಸೇರಿಕೊಂಡು ಕುಸ್ಕುಸ ಪಿಸ್ ಅಂತಿರ್ತಾರೆ. ಅಕ್ಕ, ನೀವು ಹೇಳ್ತಿರೋದನ್ನ ನನ್ನ ಕೈ ನಂಬಕ್ಕೆ ಆಗ್ತಿಲ್ಲ. ಅವರಿಬ್ರು ಮಧ್ಯೆ ಏನೋ ಸರಿಗಿಲ್ಲ ಅಕ್ಕ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಕಣೆ. ಈ ಶ್ರಾವಣಿ ಇದ್ದಾಳಲ್ಲ, ಒಂಥರ ಮಾಟಗಾತಿ ಇದ್ದಾಗೆ. ಅವಳು ಆಡೋ ಮಾತನ್ನ ಕೇಳಿದ್ರೆ ಎಂಥವ್ರಾದ್ರೂ ಕೇಳ್ತಾ ನಿಂತ್ಬಿಡ್ತಾರೆ. ಒಂದೊಂದ್ಸಲ ನಮ್ಮಮ್ಮನೂ ಅವಳ ಹತ್ರ ವಾಲ್ತಿದಾರೇನೋ ಅನ್ಸುತ್ತೆ. ಆದರೆ ನಾನು ಬಿಡ್ಬೇಕಲ್ಲ, ನಮ್ಮಮ್ಮನ ಹಿಡ್ದಿಟ್ಟಿದ್ದೀನಿ. ಜ್ವರದ ಬಾಯಿಗೆ ಉಪ್ಪಿನಕಾಯಿ ತಿಂದಿದ್ದಕ್ಕೆ ಸರಿ ಹೋಯ್ತು. ಶ್ರೀವಲ್ಲಿ, ಹೇಗಿದ್ದೀಯಮ್ಮ? ನನ್ನ ಬಗ್ಗೆ ಬಿಟ್ಟಾಕಿ ಅತ್ತೆ. ನೀವು ಹೇಗಿದ್ದೀರಾ? ಹುಷಾರಾಗಿದ್ದೀರಾ ಅಲ್ವಾ? ನೋಡಿ, ಒಂದೇ ದಿವಸಕ್ಕೆ ಎಷ್ಟು ಸ್ವರ್ಗ ಹೋಗಿದ್ದೀರಾ. ನಾನೇನಾದರೂ ಈ ಮನೇಲಿ ಇದ್ದಿದ್ದಿದ್ರೆ ನಿಮ್ಮ ಕಾಲು ನೆಲಕ್ಕೆ ಸೋಗ್ದಿರೋ ಥರ ನೋಡ್ಕೋತಿದ್ದೆ. ಅತ್ತೆ ಸೇವೆ ಮಾಡೋದಕ್ಕಿಂತ ಪುಣ್ಯ ಇನ್ನೇನಿರತ್ತೆ ಹೇಳಿ? ಆಹಾ, ಚಿನ್ನದಂತ ಮಾತು ಹೇಳಿದೆ ಶ್ರೀವಲ್ಲಿ. ಈಗ ನನ್ನ ಸೊಸೆ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಆದರೆ ಹೇಳ್ಕೊಳಕ್ಕಾಗ್ತಿಲ್ವೇ? ಅತ್ತೆ, ಏನ್ ಚಿಂತೆ ಮಾಡ್ತಿದ್ದೀರಾ? ನಿಮ್ಗೇನೇ ಬೇಕಿದ್ರೆ ನಂಗೊಂದು ಫೋನ್ ಮಾಡಿ, ಆಯ್ತಾ? ನಾನೇ ಬಂದು ನಿಮ್ಮ ಜೊತೆ ಇದ್ದು ನಿಮ್ಮನ್ನು ನೋಡ್ಕೋತೀನಿ. ಸರಿನಾ ಅತ್ತೆ? ಪಾಪ, ಈ ಹುಡುಗಿಗೆ ನನ್ನ ಮೇಲೆ ಪ್ರೀತಿ ಇರೋದೇನೋ ಸರಿ, ಆದರೆ ಮಾತಿಗೂ ಅತ್ತೆ ಅತ್ತೆ ಅಂತಿದ್ದಾಳಲ್ಲ. ಈಗ ನಾನು ನಮ್ಮ ಶ್ರಾವಣಿ ಅಮ್ಮವ್ರಿಗೆ ಅತ್ತೆ. ಇವಳು ಮುಂಚೆ ಎಲ್ಲ ನನ್ನನ್ನು ಅತ್ತೆ ಅನ್ನೋವಾಗ ಹೇಗೋ ನಮ್ಮ ಸುಬ್ರಹ್ಮಣ್ಯನಿಗೆ ಹೆಂಡ್ತಿ ಆಗೋಳಲ್ವಾ ಅಂತಿದ್ದೆ. ಆದರೆ ಈಗ ಸುಬ್ಬು ಹೆಂಡ್ತಿ ಶ್ರಾವಣಿ ಅಮ್ಮ ಅಂಥದ್ರಲ್ಲಿ ಇವಳು ಅತ್ತೆ ಅತ್ತೆ ಅನ್ನೋದು ಎಷ್ಟು ಸರಿ? ಇವಳು ಹೀಗೆ ಅಂತಿದ್ರೆ ಶ್ರಾವಣಿ ಅಮ್ಮನಿಗೂ ಬೇಜಾರಾಗುತ್ತಲ್ವಾ? ಆದರೆ ಈ ವಿಷಯನ ಇವಳಿಗೆ ಹೇಗೆ ಹೇಳೋದು? ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ? ಒಂದಲ್ಲ ಒಂದು ದಿವಸ ಈ ಮನೆಗೆ ಬಂದು ನಿಮ್ಮ ಸೇವೆ ಮಾಡಬೇಕು ಅಂತ ಆ ದೇವರಲ್ಲಿ ನಾನು ಕೇಳ್ಕೊತಾನೆ ಇರ್ತೀನಿ ಅತ್ತೆ. ನಿಮ್ಮಂಥ ಅತ್ತೆಗೆ ಸೊಸೆ ಆಗಬೇಕು ಅಂದರೆ ನಾನು ಅದೃಷ್ಟ ಮಾಡಿರ್ಬೇಕಲ್ವಾ? ಶ್ರೀವಲ್ಲಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬರ್ತೀಯಮ್ಮ? ಸರಿ ಅತ್ತೆ, ಅದಕ್ಕೇನಂತೆ, ಬನ್ನಿ. ಅಮ್ಮಂಗೆ ಇವಳ ಹತ್ರ ಏನು ಮಾತು? ಏನೂ ಇಲ್ಲ ಶ್ರೀವಲ್ಲಿ. ಮೊದಲು ನೀನೇ ಈ ಮನೆಗೆ ಸೊಸೆ, ಸುಬ್ರಹ್ಮಣ್ಯನ ಮದುವೆ ಆಗೋಳು ನೀನೇ ಅಂತ ಅಂದ್ಕೊಂಡಿದ್ವಿ. ಆದರೆ ಏನು ಮಾಡೋದು, ವಿಧಿ ಆಟನೇ ಬೇರೆ ಇತ್ತು. ಕಾಲನೂ ಬದಲಾಯಿತು, ಸಂಬಂಧನೂ ಬದಲಾಯಿತು. ನಿನ್ನ ಮನ್ಸಿಗೆ ನೋವಾಗಲಿ ಅಂತ ಈ ಮಾತು ಹೇಳ್ತಾ ಇಲ್ಲ. ನಾಳೆ ದಿನ ನಿನ್ನ ಜೀವನಕ್ಕೂ ತೊಂದರೆ ಆಗಬಾರ್ದಲ್ವಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ ಅತ್ತೆ, ಏನು ವಿಷಯ ಹೇಳಿ? ನೋಡಮ್ಮ, ದಯವಿಟ್ಟು ಇನ್ನು ಮುಂದೆ ನೀನು ನನ್ನನ್ನು ಅತ್ತೆ ಅಂತ ಕರಿಬೇಡ. ಆಗಂದ್ ಮಾತ್ರಕ್ಕೆ ನಿನ್ನ ಮೇಲಿರೋ ಪ್ರೀತಿ ನಮಗೆ ಕಡಿಮೆ ಆಗಿದೆ ಅಂತ ಅಲ್ಲ. ಈಗಾಗಲೇ ನಮ್ಮ ಮನೆಗೆ ಸೊಸೆ ಆಗಿ ಶ್ರಾವಣಿ ಅಮ್ಮ ಬಂದಿದ್ದಾರೆ. ಒಪ್ಕೋತೀವೋ ಬಿಡ್ತೀವೋ, ಸುಬ್ರಹ್ಮಣ್ಯನಿಗೆ ಅವರೇ ಹೆಂಡ್ತಿ ಅನ್ನೋದಂತೂ ನಿಜ. ಅಂಥದ್ರಲ್ಲಿ ನೀನು ಯಾವಾಗಲೂ ನನ್ನನ್ನು ಅತ್ತೆ ಅತ್ತೆ ಅಂತಿದ್ರೆ ನೋಡೋ ಜನ ಆದರೂ ಏನು ಅನ್ಕೋತಾರೆ ಹೇಳು? ಇವಳು ಸುಬ್ರಹ್ಮಣ್ಯನ್ನೇ ಗಂಡ ಅಂತ ಅಂದ್ಕೊಂಡಿದ್ದಾಳೆ ಅಂತ ನಿನ್ನ ಬಗ್ಗೆ ಅಪಾರ್ಥ ಮಾಡ್ಕೋತಾರಮ್ಮ. ನೀನು ಯಾವತ್ತಿದ್ರೂ ನಮ್ಮ ಮನೆಗೆ ಮಗಳಿದ್ದಾಗೆ ನೀನು ನನಗಿವತ್ತು ಮುದ್ದಿನ ಶ್ರೀವಲ್ಲಿನೇ. ನೀನು ಆಡೋ ಮಾತುಗಳಲ್ಲಿ ಪದಗಳು ಬದಲಾಗಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಪ್ರೀತಿ ಬದಲಾಗಲಿ ಅಂತ ಅಲ್ಲ. ಇಷ್ಟೇ ಪ್ರೀತಿಯಿಂದ ನಿನ್ನ ಮನೆಗೆ ಬರ್ತಾ ಹೋಗ್ತಾ ಮಾಡ್ತಾ ಇರಬೇಕು. ಆದರೆ ಅತ್ತೆ ಅನ್ನೋದ್ರ ಬದಲು
ಆಂಟಿ ಅಂತ ಕರೆದ್ರು ನಮ್ಮಿಬ್ರ ಮಧ್ಯ ಇಷ್ಟೇ ಪ್ರೀತಿ ಸಂತೋಷ ಇರಬೇಕು ಅಲ್ವೇನಮ್ಮ? ಓಹೋ, ಇದೆಲ್ಲ ಶ್ರಾವಣಿ ಹೇಳ್ಕೊಟ್ಟು ಮಾಡಿಸ್ತಿದ್ದಾಳೆ. ಇರ್ಲಿ, ಮುಂದೆ ಒಂದಿನ ಈ ಮನೆಗೆ ಸೊಸೆ ಆಗಿ ಬರ್ತೀನಲ್ಲ, ಆಗ ವಿಚಾರಿಸ್ಕೊತೀನಿ. ಸದ್ಯಕ್ಕೆ ಇವ್ರು ಹೇಳ್ದಾಗೆ ಕೇಳೋಣ. ಶ್ರೀವಲಿ, ನನ್ನ ಮಾತಿಂದ ಬೇಜಾರು ಮಾಡ್ಕೊಂಡೇನಮ್ಮ? ಛೇ ಇಲ್ಲ ಅತ್ತೆ, ಸಾರಿ. ಇಲ್ಲ ಆಂಟಿ, ನೀವು ಹೇಳೋದು ಒಂದು ರೀತಿ ಸರಿನೇ. ನಾನಿನ್ನು ಮುಂದೆ ನಿಮ್ಮನ್ನು ಆಂಟಿ ಅಂತಾನೆ ಕರೀತೀನಿ. ನೀನು ಜಾಣೆ ಕಣಮ್ಮ, ಎಲ್ಲಾನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ. ಬಾ. ನಾನಿನ್ನು ಮುಂದೆ ನಿಮ್ಮನ್ನು ಅತ್ತೆ ಅಂತ ಕರೀದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿವಸ ಆ ಶ್ರಾವಣಿ ಜಾಗಕ್ಕೆ ನಾನು ಬಂದು ನಿಮ್ಮ ಬಾಯಲ್ಲೇ ಸೊಸೆ ಅಂತ ಕರ್ಸ್ಕೊತೀನಿ. ನೋಡ್ತಾರೆ. ರೀ ಕಾಫಿ. ಹನಿಮೂನ್ ಏನೋ ಕ್ಯಾನ್ಸಲ್ ಆಯಿತು. ಮತ್ತೆ ಇವರು ಯಾವಾಗ ಹನಿಮೂನ್ಗೆ ಹೋಗ್ತಾರೆ ಅಂತ ತಿಳ್ಕೋಬೇಕಲ್ಲ. ಏನೋ ಅಣ್ಣ, ತುಂಬ ಬೇಜಾರಾಗಿದ್ಯಾ ಅನ್ಸುತ್ತೆ. ನೀನು ಅಷ್ಟೇ. ಬೇಜಾರ? ನಾವಿಬ್ರು ಯಾಕೆ ಬೇಜಾರಲ್ಲಿರ್ತೀವಿ? ಅದೇ, ನೀವ್ಯಾರು ಹನಿಮೂನಿಗೆ ಹೋಗ್ತಿಲ್ವಲ್ಲ, ಅದಕ್ಕೆ. ಅದಕ್ಕೆ ಯಾಕೆ ಬೇಜಾರು ಶ್ರೀವಲ್ಲಿ? ಅತ್ತೆಗೆ ಆರೋಗ್ಯ ಸರಿ ಇಲ್ದಿದ್ದಾಗ ನಾವು ಹನಿಮೂನ್ ಹೋಗಕ್ಕೆ ಹೇಗೆ ಸಾಧ್ಯ ಹೇಳು? ಸದ್ಯ ಅತ್ತೆಗೆ ಹುಷಾರಾಗ್ತಿದಾರಲ್ಲ, ಅದು ಸಾಕು. ನಾವು ಹೋಗೋ ಮುಂಚೆನೆ ಅಮ್ಮಂಗೆ ಹುಷಾರಿಲ್ಲ ಅನ್ನೋದು ಗೊತ್ತಾಯ್ತು. ನಾವು ಅಲ್ಲಿಗೆ ಹೋದಾಗ ಅಮ್ಮಂಗೆ ಹುಷಾರಿಲ್ಲ ಅಂತ ಗೊತ್ತಾಗಿದ್ರೆ ಬರೋಕ್ಕೂ ಆಗದೆ ಅಲ್ಲಿರೋಕ್ಕೂ ಆಗದೆ ಒದ್ದಾಡ್ತಿದ್ವಿ. ಹೋಗೋ ಮುಂಚೆನೆ ಗೊತ್ತಾಯ್ತಲ್ವಾ? ಅಣ್ಣ ಅದಕ್ಕೆ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾರೆ. ಹೌದು, ಅದು ಸರಿನೇ. ಹಾಗಾದ್ರೆ ನೀವು ನೆಕ್ಸ್ಟ್ ಯಾವಾಗ ಹೋಗ್ತೀರಾ ಹನಿಮೂನ್ಗೆ? ಅದು ಗೊತ್ತಿಲ್ಲ. ಅಣ್ಣ ಅದಕ್ಕೆ ಯಾವಾಗ ಪ್ಲ್ಯಾನ್ ಮಾಡ್ತಾರೋ ಆಗಲೇ ನಾವಿಬ್ರು ಹೋಗೋದು. ಹೊಸದಾಗಿ ಮದುವೆ ಆಗಿರೋ ನವ ಜೋಡಿಗಳು ಆರಾಮಾಗಿ ಹನಿಮೂನಿಗೆ ಹೋಗಿ ಬನ್ನಿ. ಖುಷಿಯಾಗಿ ಅಲ್ಲಿ ಸುತ್ತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬನ್ನಿ. ಮದುವೆ ಮಾಡ್ಕೊಳ್ಳೋದಕ್ಕೆ, ಹನಿಮೂನ್ಗೆ ಹೋಗೋದಕ್ಕೆ, ಸಂಸಾರ ಮಾಡೋದಕ್ಕೆ, ಮಕ್ಕಳು ಮಾಡ್ಕೊಳ್ಳೋದಕ್ಕೆ ಇದು ಯಾವುದಕ್ಕೂ ನನಗೆ ಅವಕಾಶನೇ ಇಲ್ಲ. ಆ ದೇವರು ತುಂಬ ಬೇಗ ಆ ಅವಕಾಶನೆಲ್ಲ ನನ್ನಿಂದ ಕಿತ್ಕೊಂಡ್ಬಿಟ್ಟ. ಅದು ಯಾಕೆ ಹಾಗೆಲ್ಲ ಮಾತಾಡ್ತೀಯ ಶ್ರೀವಲ್ಲಿ? ನಿನಗೆ ಒಳ್ಳೆ ಹುಡುಗನ ಹುಡುಗಿ ಮದುವೆ ಮಾಡೋ ಜವಾಬ್ದಾರಿ ನಂದು, ಸರಿನಾ? ಶ್ರೀವಲ್ಲಿ, ನಿಮ್ಗಿರೋ ಒಳ್ಳೆ ಗುಣಕ್ಕೆ ಒಳ್ಳೆ ಹುಡುಗನೇ ಸಿಗ್ತಾನೆ. ಜಾಸ್ತಿ ಯೋಚನೆ ಮಾಡಬೇಡ. ಮಾತಿಗೆ ಹೇಳಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾತುಗಳು ಯಾರು ಬೇಕಾದರೂ ಮಾತಾಡ್ತಾರೆ. ಆದರೆ ನನ್ನ ಮನಸ್ಸಲ್ಲಿ ಆಗ್ತಿರೋ ನೋವು ನಿಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.